ಜೈ ಶ್ರೀರಾಮ್. ಇಂದು ಅಯೋಧ್ಯೆಯಲ್ಲಿ ನಮ್ಮ ಹಿಂದೂಗಳ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀರಾಮನ ಒಂದು ಭವ್ಯ ಮಂದಿರದಲ್ಲಿ ಶ್ರೀರಾಮಲಲ್ಲನ ಒಂದು ಬಾಲ ಶ್ರೀರಾಮನ ವಿಗ್ರಹವನ್ನು ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಐಡಿಹಳ್ಳಿಯ ಸಮಸ್ತ ನಾಗರಿಕರು ಸಹ ಈ ಒಂದು ಅಯೋಧ್ಯ ದೇವಸ್ಥಾನದ ಹತ್ರ ಹೋಗಿ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಆಗದೇ ಇರೋದ್ರಿಂದ ನಮ್ಮ ಐಡಿಹಳ್ಳಿಯ ಗ್ರಾಮದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀರಾಮ ದೇವಸ್ಥಾನ, ಇಲ್ಲಿ ಹಳೆಯ ದೇವಸ್ಥಾನ ಇದೆ. ಇಲ್ಲಿ ನಾವು ಊರಿನ ಸಮಸ್ತ ನಾಗರಿಕರು ಸೇರಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅದಕ್ಕೆ ಇಡೀ ಗ್ರಾಮಸ್ಥರ ಒಂದು ಸಹಕಾರ ಇದೆ. ಅವರ ಒಂದು ಸಹಕಾರದಿಂದ ಇಡೀ ಊರಿನಲ್ಲಿ ವಿಜೃಂಭಣೆಯಿಂದ ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಹೋಮ ಹವನ, ಈ ಭಜನೆ, ಶ್ರೀರಾಮ ಭಜನೆ ಹಾಗೂ ಹರಿಕತೆ ಮುಂತಾದ ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಗಳು ವಿಶೇಷವಾಗಿ ಬೆಳಗ್ಗೆಯಿಂದ ನಡೀತಾ ಇದ್ದಾವೆ. ಇದು ರಾತ್ರಿವರೆಗೂ ಸಹ ಈ ಒಂದು ಕಾರ್ಯಕ್ರಮಗಳು ನಡೀತವೆ. ಎಲ್ಲರೂ ಸಹ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಐಡಿಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಮ್ಮ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನನ್ನ ಹೆಸರು ಕೆ ಶ್ರೀನಿವಾಸ ರೆಡ್ಡಿ, ಐಡಿಹಳ್ಳಿ. ಗ್ರಾಮಸ್ಥರಿಂದ ಶ್ರೀರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವುದಕ್ಕೆ ನಮಗೆಲ್ಲರೂ ಸಂತೋಷ ಆಗಿದೆ. ಊರಿನ ಸಮಸ್ತ ಜನರು ಬಂದು ಭಾಗವಹಿಸಿ ಎಲ್ಲ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು. ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಒಂದು ಕಾರ್ಯಕ್ರಮವನ್ನು. ಊರಿನ ಜನ ಎಲ್ಲ ನಮ್ಮ ಊರಲ್ಲಿ ರಾಮ ದೇವಸ್ಥಾನ ಇರೋದ್ರಿಂದ ಇಲ್ಲೇ ಮಾಡಬೇಕು ಅಂತ ಕೋರಿಕೆ ಮೇರೆಗೆ ಇಲ್ಲೇ ನಾವೆಲ್ಲನೂ ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಇದರ ಭಜನೆ ಕಾರ್ಯಕ್ರಮ ಇದೆ, ಹರಿಕತೆ ಕಾರ್ಯಕ್ರಮ ಇದೆ, ಅನ್ನಪ್ರಸಾದ ವಿತರಣೆ ಇದೆ, ಹೋಮ ಹವನ ಎಲ್ಲ ಇದೆ. ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ, ಮೆರವಣಿಗೆ ಏನಿಲ್ಲ, ಎಲ್ಲ ಭಜನೆ ಕಾರ್ಯಕ್ರಮಗಳೇ ವಿಶೇಷ ಅನ್ನದಾನ ಅವ್ರಿಗೆ, ಹರಿಕತೆ ಅನ್ನದಾನ ಬೆಳಿಗ್ಗೆಯಿಂದ ನೈಟ್ವರೆಗೂ ಸಹಕಾರದಿಂದ ನಡೀತಾ ಇದೆ. ಹೋಮ ಕಾರ್ಯಕ್ರಮ ಆಯಿತು. ಈಗ ಮತ್ತೆ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಭಜನೆ ಕಾರ್ಯಕ್ರಮ ನಂತರ ಮತ್ತೆ ಅನ್ನಪ್ರಸಾದ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ರಾತ್ರಿಗೆ ಹರಿಕತೆ ಕಾರ್ಯಕ್ರಮ ಇರ್ತದೆ. ಸುತ್ತಮುತ್ತಲ ಗ್ರಾಮಸ್ಥರು, ನಮ್ಮೂರು ಗ್ರಾಮಸ್ಥರು ಎಲ್ಲ ಭಾಗವಹಿಸ್ತಾರೆ. ಎಲ್ಲ ಭಾಗವಹಿಸ್ತಾರೆ. ತುಂಬ ಅದ್ದೂರಿ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರೆಲ್ಲ ಭಾಗವಹಿಸ್ತಾರೆ. ಈ ಒಂದು ಮುಸ್ಲಿಮ್ಸ್ ಕೂಡ ಭಾಗವಹಿಸ್ತಾರೆ. ಯಾವ ದೇವಸ್ಥಾನ ಇದು? ಶ್ರೀರಾಮ ದೇವಸ್ಥಾನ. ಅವರು ಕೂಡ ಕಾಣಿಕೆ ಕೊಟ್ಟಿದ್ದಾರೆ ಮುಸ್ಲಿಮ್ಸ್. ದೇವಸ್ಥಾನ ಉದ್ಘಾಟನೆ ಆಗ್ಬಿಟ್ಟು 900 ವರ್ಷ ಆಗಿದೆ ಇತಿಹಾಸ. ಮುಂದಿನ ಉದ್ದೇಶ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಎಲ್ಲ ಸಹಕಾರ ಸಿಕ್ಕರೆ ದೇವಸ್ಥಾನ ಅಭಿವೃದ್ಧಿ ಮಾಡ್ತೀವಿ. ಕೊಟ್ಕೊಂಡಿದ್ದಾರೆ, ಎಲ್ಲ ಅಕ್ಷತೆ ತಗೊಂಡಿದ್ದಾರೆ, ಎಲ್ಲ ಮನೆಗೂ ಇಟ್ಕೊಂಡಿದ್ದಾರೆ, ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅನ್ನಪ್ರಸಾದನೂ ತಗೊಳ್ತಾ ಇದ್ದಾರೆ. ಎಲ್ಲ ಸರ್ವ ಜನಾಂಗದವರು ಬಂದಿದ್ದಾರೆ. ನಿಮ್ಮ ಹೆಸರು? ರಾಮಕೃಷ್ಣ. ಮತ್ತು 22ನೇ ತಾರೀಕು ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಸ್ಥಾನದ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಐಡಿಹಳ್ಳಿ ಎಲ್ಲ ಜನಾಂಗದವರು, ಆಲ್ ಕ್ರಿಶ್ಚಿಯನ್ಸು, ಹಿಂದೂಗಳು, ಮುಸ್ಲಿಮ್ಸು, ಎಲ್ಲ ಜನಾಂಗದವರು ಸೇರಿ ಈ ಒಂದು ಜಾತ್ರೆ ಟೈಪಲ್ಲಿ ಸಾಕಷ್ಟು ಎಲ್ಲರೂ ಸಹಕಾರ ತೆಗೆದುಕೊಂಡು, ಇದರ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಸಹಕಾರದಿಂದ ಬಹಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಸರ್. ನಂತರ ಇಲ್ಲಿ ಏನು ಬೆಳಿಗ್ಗೆಯಿಂದ ಮೊದಲನೇದಾಗಿ ಹೋಮ 8 ಗಂಟೆಗೆ ಪ್ರಾರಂಭ, 11 ಗಂಟೆಗೆ ಮುಗಿಸಿದ್ವಿ. 11:30ಯಿಂದ 12:30 ತನಕ ಪೂಜಾ ಕಾರ್ಯಕ್ರಮ ಇದೆ. ಆಮೇಲೆ ಹರಿಕತೆ ಇದೆ. ಅದರ ನಂತರ ರಾತ್ರಿನೂ ಸಹ ಉತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ಸಹ ಒಂದು, ಎಲ್ಲ ಜಾತಿ ಜನಾಂಗ ಅನ್ನೋದು ನಮ್ಮ ಜಾತಿ ಅನ್ನೋದೇ ಇಲ್ಲ, ನಾವೆಲ್ಲ ಒಂದು ಅನ್ನೋ ಒಂದು ಇದರಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಇಲ್ಲ ಸಹ ಇದು ಅದು ರಾಮದೇವರ ಇದ್ರ ದೇವಸ್ಥಾನದ ಹತ್ರ ಫಸ್ಟ್ ಟೈಮ್ ಪ್ರತಿ ವರ್ಷನೂ ಸಹ ಶ್ರೀರಾಮನವಮಿಯಿಂದ ಸ್ವಲ್ಪ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸರ್. ಬಟ್ ಇವತ್ತು ಸಾಕಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸರ್. ಅನ್ನಿಸ್ತಾ ಇದೆ ಸರ್. ಎಲ್ಲರ ಸಹಕಾರ ಇದೆ, ಸಾಕಷ್ಟು ಬೆಂಬಲ ಇದೆ ಸರ್. ಸಹಕಾರಕ್ಕಿಂತ ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಸರ್. ಎಲ್ಲ ರೀತಿಯಲ್ಲೂ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಜಾತ್ಯತೀತ ಸರ್.
ಯಾವುದೇ ಭೇದ ಇಲ್ಲ ಸರ್, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ನೀಟಾಗಿ ಸರ್ ಬಹಳ ಅದ್ಧೂರಿಯಾಗಿ ಇದನ್ನು ನಡೆಸ್ತಾ ಇದ್ದೀವಿ. ತಮ್ಮ ಹೆಸರು? ಸೂರ್ಯನಾರಾಯಣ ರೆಡ್ಡಿ ಸರ್.